ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಔಟ್ ಆಫ್ ಝೋನಲ್ಲಿ ನಿಮಗೆ ಲಾಗಿನ್ ಆಗೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸೊ ಹೊಸ್ದಾಗಿ ಒಂದು ಸ್ವಲ್ಪ ಟ್ರೈ ಮಾಡೋಣ, ಅಂದರೆ ಎಷ್ಟು ದೂರದಿಂದ ಝೊಮ್ಯಾಟೋದಲ್ಲಿ ನಾವು ಲಾಗಿನ್ ಆಗ್ಬೋದು ಅನ್ನೋದು ಯಾರಿಗೂ ಕೂಡ ಒಂದು ಐಡಿಯಾ ಇರಲ್ಲ. ಅದರಿಂದಾಗಿ ಇವತ್ತು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅನ್ಕೊಂಡಿನಿ. ಔಟ್ ಆಫ್ ಝೋನ್ ಎಲ್ಲಿದ್ರು ಬೇಕಾದ್ರೂ ಲಾಗಿನ್ ಆಗ್ಬೋದು, ಅಂದರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ನಾವು ಲಾಗಿನ್ ಆಗ್ಬೋದು ಅನ್ನೋದು ಗೊತ್ತಿಲ್ಲ. ಅದರಿಂದಾಗಿ ಇವತ್ತು ಬೆಂಗಳೂರಿಗೆ ಹೊರಟಿದೆ. ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಚೆಕ್ ಮಾಡೋಣ ಝೊಮ್ಯಾಟೋದಲ್ಲಿ ಎಷ್ಟು ದೂರದಿಂದ ಲಾಗಿನ್ ಆಗ್ಬೋದು ಅಂತ. ಫಸ್ಟ್ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಔಟ್ ಆಫ್ ಝೋನಲ್ಲಿ ಲಾಗಿನ್ ಆಗೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೂಪರ್ ಚಾಯ್ಸ್ ಇದೆಯಲ್ಲ ಅದರಲ್ಲಿ ನೋಡಿ, ಲಾಗಿನ್ ಔಟ್ಸೈಡ್ ಝೋನ್ ಅಂತ ಇದೆಯಲ್ಲ, ಅದನ್ನು ಇವಾಗ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಔಟ್ಸೈಡ್ ಮೈ ಝೋನ್ ಅಂತ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಸೇವ್ ಕೊಡ್ತೀನಿ. ನೋಡಿ ಇವಾಗ ಸೇವ್ ಆಗಿದೆ. ಆಮೇಲೆ ಗಿಗ್ಗು ಕೂಡ ನಾನು ಬುಕ್ ಮಾಡ್ಕೊಂಡಿದ್ದೀನಿ, ಓಕೆ ಅಂತ ಬರ್ತಾ ಇದೆ. ಸೊ ಇವಾಗ ಟು ಪ್ರೆಸೆಂಟ್ ನಾನು ತುಮಕೂರಲ್ಲಿ ಇರೋದ್ರಿಂದ ನಮ್ಮ ಝೋನಿಗೂ ಇಲ್ಲಿಗೂ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದರಿಂದಾಗಿ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲಾಗಿನ್ ಹೋಗುತ್ತಾ ಇಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ. ಗಿಗ್ ಕೂಡ ಬುಕ್ ಮಾಡಿರೋದ್ರಿಂದ ಇವಾಗ ಗೋ ಲಾಗಿನ್ ಕೊಡ್ತೀನಿ ನೋಡಿ, ಆನ್ಲೈನ್ ಹೋಗುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಪ್ರೆಸ್ ಮಾಡಿದೆ. ಓ ಮ್ಯಾನ್, ಇಲ್ಲ ಲಾಗಿನ್ ಹೋಗಲಿಲ್ಲ. ಔಟ್ಸೈಡ್ ಯುವರ್ ವರ್ಕಿಂಗ್ ಏರಿಯಾ ಅಂತ ಬರ್ತಾ ಇದೆ. ಗೋ ಟು ಯುವರ್ ವರ್ಕಿಂಗ್ ಏರಿಯಾ, ಗೋ ಟು ಆನ್ಲೈನ್ ಅಂತ ಬರ್ತಾ ಇದೆ. ಸೊ ಬನ್ನಿ, ಒಂದು 15 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಮತ್ತೆ ಆನ್ಲೈನ್ಗೆ ಹೋಗ್ತೀನಿ. 15 ಕಿಲೋಮೀಟರ್ ಮುಂದೆ ಹೋದ್ಮೇಲೂ ಅಲ್ಲೂ ಆನ್ಲೈನ್ ಬರಲ್ಲ ಅಂತ ಅಂದರೆ ಹಂಗೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಂಡು ಹೋಗೋಣ. ಒಂದು 15 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಮಾಡ್ಕೊಂಡು ಹೋಗೋಣ. ಒಂದು ಐಡಿಯಾ ಬರುತ್ತೆ ಅವಾಗ. ನನಗೆ ಅನ್ನಿಸ್ತಂಗೆ ಒಂದು 16 ಕಿಲೋಮೀಟ್ರಿಂದ 20 ಕಿಲೋಮೀಟ್ರ್ ಒಳಗಡೆ ಲಾಗಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಬನ್ನಿ ಹೋಗಿ ಚೆಕ್ ಮಾಡೋಣ. ಗೈಸ್ ನೋಡಿ, ಇವಾಗ 15 ಕಿಲೋಮೀಟರ್ ಬಂದಿದ್ದೀನಿ. 15 ಕಿಲೋಮೀಟರ್ ಬಂದಾದ್ಮೇಲೆ ಗೋ ಆನ್ಲೈನ್ ಕೊಡ್ತೀನಿ. ಇವಾಗ ಏನಾರು ಆನ್ಲೈನ್ ಹೋಗುತ್ತಾ ಝೊಮ್ಯಾಟೋದಲ್ಲಿ ಅಂತ ನೋಡೋಣ. ಗೋ ಆನ್ಲೈನ್ ಇದೆ. ಡಿವೈಸ್ ಇಶ್ಯೂ ಡಿಟೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನೆಟ್ವರ್ಕ್ ಇಲ್ವಾ? ಆನ್ಲೈನ್ ಹೊರಟೋಯ್ತು. ವಾವ್, ಇಲ್ಲ ಇಲ್ಲ ಆನ್ಲೈನ್ ಹೋಗಿದೆ. ಬಟ್ ಇಲ್ಲಿ ನೋಡಿ, ಗೋ ಟು ಯುವರ್ ವರ್ಕಿಂಗ್ ಏರಿಯಾ ಟು ಗೋ ಆನ್ಲೈನ್ ಅಂತ ತೋರಿಸ್ತಾ ಇದೆ. ಇದೇನು ಹಿಂಗೆ ತೋರಿಸ್ತಾ ಇದೆ? ಮೇಲ್ ಮಾತ್ರ ಆನ್ಲೈನ್ ಹೋಗಿದೆ, ಅಂದ್ರೆ ಗ್ಲಿಚ್ ಆಯ್ತು ಅಂತ ಅನ್ಸುತ್ತೆ. ಗ್ಲಿಚ್ ಆಗಿದೆ, ಆನ್ಲೈನ್ ಹೋಗಿಲ್ಲ ನೋಡಿ, ಆನ್ಲೈನ್ ಹೋಗ್ತಾ ಇಲ್ಲ. ಸೊ ಲಾಸ್ಟ್ ಟೈಮ್ ಸುಮ್ಮನೆ ಗ್ಲಿಚ್ ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟೈತೆ. ನೋಡೋಣ ಬರ್ರಿ, ಇವಾಗ ಇನ್ನೂ ಒಂದು 15 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ತಿರ್ಗಾ ಅವಾಗ ಆನ್ಲೈನ್ಗೆ ಹೋಗೋಣ. ಅವಾಗ ಏನಾರು ಹೋಗುತ್ತಾ ಅಂತ ನೋಡೋಣ. ಸೊ ಇವಾಗ ಒಂದು 45 ಕಿಲೋಮೀಟರ್ ದೂರದಲ್ಲಿ ಇದ್ರು ಕೂಡ ಇವಾಗ ಆನ್ಲೈನ್ಗೆ ಹೋಗಲ್ಲ ಝೊಮ್ಯಾಟೋದಲ್ಲಿ. ಔಟ್ ಆಫ್ ಝೋನ್ ಲಾಗಿನ್ ಕೊಟ್ರು ಕೂಡ ಹೆಂಗೋ ಬೆಂಗಳೂರಿಗೆ ಹೋಗ್ತಾ ಇದೀನಿ. ಒಂದ್ಸಲಿ ಪೋರ್ಟರ್ ಆನ್ ಮಾಡಿ ನೋಡ್ಲಾ, ಆರ್ಡರ್ ಏನಾರು ಬರ್ತಾವ ಅಂತ. ಸೊ ಗೋ ಆನ್ಲೈನ್. ಸ್ನೇಹಿತರೆ, ಒಂದು 30 ಕಿಲೋಮೀಟರ್ ಬಂದಿದ್ದೀನಿ. ಇವಾಗ 30 ಕಿಲೋಮೀಟರ್ ಬಂದಾದ್ಮೇಲೆ ಇವಾಗ ಲಾಗಿನ್ ಕೊಡ್ತೀನಿ ತಡೀರಿ. ಇವಾಗ ಏನಾರು ಲಾಗಿನ್ ಹೋಗುತ್ತಾ ಅಂತ ನೋಡೋಣ. ಅಂದರೆ ಝೋನಿಗೆ ಇನ್ನೂ ಒಂದು 30 ಕಿಲೋಮೀಟರ್ ಇದೆ ನನಗೆ. 30 ಕಿಲೋಮೀಟ್ರಿಂದ ಏನಾರು ಲಾಗಿನ್ ಹೋಗ್ಬೋದಾ ಅನ್ನೋದು ನೋಡೋಣ. ಗೋ ಲಾಗಿನ್. ಗಾಯ್ಸ್ ಆನ್ಲೈನ್ಗೆ ಹೊರಟಾಯ್ತು ಇವಾಗ ನೋಡಿ. ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ರೇಂಜ್ ಇದ್ರೂ ಕೂಡ ಝೊಮ್ಯಾಟೋದಲ್ಲಿ ಆರಾಮಾಗಿ ಆನ್ಲೈನ್ಗೆ ಹೋಗುತ್ತೆ ನೋಡಿ. ಸೊ ಇನ್ನೂ 30 ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಆಲ್ ನಮ್ಮ ಝೋನು. ಬಟ್ ಲಾಗಿನ್ಗೆ ಹೋಗಿದೆ ನೋಡಿ ಇವಾಗ. ಇನ್ನೂ ಹತ್ತತ್ರ ನೆಲಮಂಗ್ಲಕ್ಕೂ ಹೋಗಿಲ್ಲ, ಆದ್ರೂ ಕೂಡ ಇಲ್ಲೇ ಲಾಗಿನ್ ಹೋಗಿದೆ. ಆದರೆ ಗಿಗ್ ಕಂಪ್ಲೀಟ್ ಮಾಡ್ಕೋಬೋದು ಅಷ್ಟೇ. ಆರ್ಡರ್ ಎಲ್ಲ ಬರೋದು ಡೌಟ್. ರೆಸ್ಟೋರೆಂಟ್ಗಳು ಯಾವ ಇಲ್ವಲ್ಲ ಇಲ್ಲಿ ಹಳ್ಳಿಯಲ್ಲಿ ಆರ್ಡರ್ ಬರೋಂಥದ್ದು. 100% ಆರ್ಡರ್ ಅಂತೂ ಬರಲ್ಲ. ಬಟ್ ಆನ್ಲೈನ್ಗೆ ಹೋಗ್ಬೋದು ಅಷ್ಟೇ. ಒಂದೊಂದ್ಸತಿ ಗ್ಲಿಚ್ ಆಗುತ್ತೆ. ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಆನ್ಲೈನ್ ಹೋಗಿದೆಯಾ ಇಲ್ವಾ ಅಂತ. ಇಲ್ಲ, ಈ ಸಲ ಆನ್ಲೈನ್ ಹೋಗಿದೆ ನೋಡಿ. ಸರ್ಚಿಂಗ್ ಫಾರ್ ದ ಆರ್ಡರ್ ಅಂತ ಬರ್ತಾ ಇದೆ. ಸರ್ಚಿಂಗ್ ಫಾರ್ ದ ಆರ್ಡರ್ ಅಂತ ಬರ್ತಾ ಇದೆ. 100% ಆನ್ಲೈನ್ ಹೋಗಿದೆ ಅಂತ ನೋಡಿ. ಆನ್ಲೈನ್ ಹೋಗಿದೆ. ಒಂದು 30 ಕಿಲೋಮೀಟರ್ ದೂರ ಇದ್ರೂ ಕೂಡ ನೀವು ಇವಾಗ ಝೊಮ್ಯಾಟೋದಲ್ಲಿ ಲಾಗಿನ್ ಹೋಗ್ಬೋದು. ಅಂದರೆ ಒಂದು ಐಡಿಯಾ ಬಂತು ನಿಮಗೆ ಈ ವಿಡಿಯೋಯಿಂದ. ಏನಪ್ಪ ಐಡಿಯಾ ಅಂತ ಅಂದರೆ, ನಾವು ಎಷ್ಟು ದೂರದಿಂದ ಝೊಮ್ಯಾಟೋದಲ್ಲಿ ಲಾಗಿನ್ ಆಗ್ಬೋದು ಅನ್ನೋದು ಒಂದು ಐಡಿಯಾ ನಿಮಗೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಜಾಸ್ತಿ ಮಾಡೋದು ಬೇಡ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಬೈ ಗೈಸ್.